ಇಲ್ಲಿ ನಾವು ಹೋಗ್ತಾ ಇರೋದು ಹೆಂಗೈತೆ ಅಂದರೆ ಒಳ್ಳೆ ಅವತಾರ್ ಪಿಕ್ಚರಲ್ಲಿ ಜೇಕ್ ಸುಲಿ ಹೋಗ್ತಾನೆ ಗೊತ್ತಾ, ಕಾಣೆ ಆಗ್ಬಿಟ್ಟು ಆ ಥರ ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ದ ಸೀಕ್ರೆಟ್ ಹಿಡನ್ ವಾಟರ್ ಫಾಲ್ಸ್. ಏನು ಮಸ್ತಿದೆ ಗುರು, ಹೌದು ಸಾಕಾಗಿದೆ. ಜಂಪ್ ಮಾಡಿ ಓಡೋಗ್ತಾ ಇದ್ದಾನೆ ಯಪ್ಪ ಎಡಿಕಾಯಿ. ಇದನ್ನ ಹರ್ಟ್ ಮಾಡಲ್ಲ, ಹೀಗೇ ಬಿಟ್ಬಿಡ್ತೀವಿ. ವಾಟೆ ಹೊಳೆ ಥರನೇ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅದಕ್ಕೆ ಇವರು ಜಕ್ಕೂಸಿ ವಾಟರ್ ಫಾಲ್ಸ್ ಅಂತ ನೇಮ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಅದಕ್ಕೆ ನೇಮ್ ಇಲ್ಲ, ಪಾಂಡ್ ಥರ ಸಖತ್ತಾಗಿದೆ ಅಂತ ಹೇಳಿ ವಾಟರ್ ಫಾಲ್ಸಲ್ಲಿ ಈಜಾಡ್ಬೋದಂತೆ. ಬನ್ನಿ ನೋಡೋಣ. ಈ ಭಾಗನ ಇಲ್ಲಿ ತರಿಸಿದ್ರೆ ಏನೂ ಆಗಲ್ಲ, ಈ ಥರ ಸ್ಕಿನ್ನಿಗೆ ತರಿಸಿದ್ರೆ ಫುಲ್ ತುರ್ಕೆ ತಾಸು ಗಟ್ಟಲೆ ಇರ್ತದೆ ಕೆರ್ಕೊಳ್ಳೋದು. ಹೌದೌದು. ಒಂದ್ಸಲ ಟ್ರೈ ಮಾಡಿ ಹೊಸಬ್ರಿಗೆ ಬಟ್ ಈ ಸ್ಕಿನ್ನಿಗೆ ನೋಡಿ ನಮ್ಮ ಬಂಧು ಬಾಂಧವರಲ್ಲಿ ಓಕೆ ಬ್ರೋ, ಸರಿ ಥ್ಯಾಂಕ್ ಯು ಸರ್. ಸಿಕ್ಕಾಪಟ್ಟೆ ಇದೆ, ಜೀವನ ಭಯಂಕರ ಇದಾವೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಅನೂಪ್ ಅವರೇ, ನಿಮ್ಮ ಕುಲ ಬಾಂಧವರು, ನಿಮ್ಮ ರಕ್ತ ಸಂಬಂಧಿಗಳು ನೋಡಿ. ಅನೂಪ್ ಅವರೇ, ಇವರೇ ನೋಡಿ, ಅನೂಪ್ ಅಂತ, ಇವ್ರ ರಕ್ತ ಸಂಬಂಧಿಗಳಲ್ಲಿ ಓಡಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಜಕ್ಕೂಸಿ ವಾಟರ್ ಫಾಲ್ಸ್ ಹತ್ರ ಬರಬೇಕಾದ್ರೆ ಈ ಥರ ಇಲ್ಲಿ ಒಂದು ಗದ್ದೆ ಇದೆ, ಅಡಿಕೆ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಈ ಒಂದು ಕಾಲ್ನೀರಿನಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಭಯಂಕರ ಜಿಗಣೆ ಕಾಟಾಗರು, ಅಲ್ಲಿಂದ ಕಾಲಿಗೆ ಎತ್ಕೊಂಡು ಬಿಡ್ತಾವೆ. ಕಿತ್ತಾಗ್ತಾ ಇದ್ದೀನಿ. ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಒಳಗಿಂದ ಹೋಗ್ತಾ ಇದ್ದೀವಿ, ಕಾಡಿನ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಮನೆ ಇದೆ, ಈ ಮನೆ ಪಕ್ಕದಲ್ಲಸಿಂದ ಹೋಗಬೇಕು. ಈ ರೀತಿಯಲ್ಲಿ ಕಲ್ಲುಗಳನ್ನ ದಾಟ್ಕೊಂಡು ಹೋಗಬೇಕು. ಈ ರೀತಿಯ ಒಂದು ಕಾಡು ಮೇಡಿನ ನಡುವೆ ನಡೆದುಕೊಂಡು ಹೋಗುತ್ತಿದ್ದೇವೆ. ಏನು ಗುರು, ಬರೋ ಒಂದು 500 ಮೀಟ್ರ್ ಅಂದರು, ಹೆಚ್ಚು ಕಡಿಮೆ 2 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ, ಮುಗಿತಾನೇ ಇಲ್ಲ. ನೋಡಿ, ಮಳೆಗಾಲದ ಅತಿಥಿ. ಇಲ್ಲೆಲ್ಲ ಫಂಗಸ್ ಹೆಂಗೆ ಬೆಳ್ಕೊಂಡಿದೆ, ಸಗದಾಗಿದೆ. ಇಲ್ಲಿ ದೊಡ್ಡ ಫಂಗಸ್ ಬೆಳ್ಕೊಂಡಿದೆ, ಶಿಲೀಂಧ್ರ. ಅಣಬೆ ಗುರು, ಅಣಬೆನೇ ಇಲ್ಲೇ ಇಷ್ಟು ಅಗಲ ಆಗ್ಬಿಟ್ಟು ಅಣಬೆಗಳೇ. ಇಲ್ಲಿ ನಾವು ಹೋಗ್ತಾ ಇರೋದು ಹೆಂಗೈತೆ ಅಂದರೆ ಒಳ್ಳೆ ಅವತಾರ್ ಪಿಕ್ಚರಲ್ಲಿ ಜೇಕ್ ಸುಲಿ ಹೋಗ್ತಾನೆ ಗೊತ್ತಾ, ಕಾಣೆ ಆಗ್ಬಿಟ್ಟು ಆ ಥರ ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ವಾಟರ್ ಫಾಲ್ಸು ಸೌಂಡ್ ಕೇಳಿಸ್ತಾ ಇದೆ, ಮೀನ್ಸ್ ಆಲ್ಮೋಸ್ಟ್ ಬಂದಿದ್ದೀವಿ ನಾವು. ಲಾಸ್ಟ್ ಲೆಗ್ ಆಫ್ ದ ವಾಟರ್ ಫಾಲ್ಸ್. ಈ ಥರ ತಿಳ್ಕೊಂಡು ಹೋಗ್ಬೇಕು. ಇಲ್ಲೋ ಡೌನ್ ಇದೆ. ವಾವ್, ಸಖತ್ತಾಗಿದೆ ಗುರು, ನೀರಿಂದ ಬೀಳ್ತದೆ ನೀರು. ಈ ಥರ ಹಿಡನ್ ಫಾಲ್ಸ್ಗಳು ತುಂಬ ಇದ್ದಾವೆ ಇಲ್ಲಿ, ಬಟ್ ಎಕ್ಸ್ಪ್ಲೋರ್ ಮಾಡಬೇಕು. ಈಗ ಫಾಲ್ಸ್ ಎಲ್ಲ ಮ್ಯಾಪಲ್ಲೂ ಕೂಡ ಇಲ್ಲ, ಇದೆಲ್ಲ ಕೇವಲ ಲೋಕಲ್ಸಿಗೆ ಮಾತ್ರ ಗೊತ್ತಿರೋದು. ಏನು ಚಿಂದಿದೆ ಗುರು, ಲೊಕೇಶನ್ ಹತ್ರ ಸರಿ ಎಲ್ಲ ಆಗಿದೆ ಗುರು. ವೆಲ್ಕಮ್ ಟು ದ ಸೀಕ್ರೆಟ್ ಹಿಡನ್ ವಾಟರ್ ಫಾಲ್ಸ್. ಏನು ಮಸ್ತಿದೆ ಗುರು, ಹೌದು ಸಾಕಾಗಿದೆ. ನೆಕ್ಸ್ಟ್ ಲೆವೆಲ್. ಅನಾಹುತ ವಾಟರ್ ಫಾಲ್ಸ್ ಸಾಕಾಗಿದೆ. ನೀರು ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಕ್ಲೀನಾಗಿದೆ ಗುರು. ಸೂಪರ್ ಚೆನ್ನಾಗಿದೆ ನೋಡಿ. ಯಾರೋ ಮಸಾಜ್ ಅಂತಾರೆ, ಸರಿ ಮಸಾಜ್ ಕೊಡ್ತಾರಂತ. ಜಕೋಸಿ ಮಸಾಜ್ ಜಿಗಣೆ ಏನು ಗುರು, ಇಲ್ಲಿ ಹಿಂಗಾಗಿಲ್ಲಿ ಅಪ್ಪ ಭಯಂಕರ ಜಿಗಣೆ. ಇಲ್ಲೊಂದೈತೆ ಅವಾಗಿಂದ ನೋಡಿದ್ರೆ ನೀವು ಸಿಕ್ಕಾಬಿಟ್ಟೆ ಜಿಗಣೆ ನೋಡಿ. ಇವರು ಚಪ್ಪಲಿ ಮೇಲೆ ನಡ್ಕೊಂಡಿದೆ ಜಿಗಣೆ. ಕಾಮಿಡಿ ಆಗ್ಬಿಟ್ಟಿದೆ ಅದೆಲ್ಲ ಜಿಗಣೆದು ನಮಗೆ. ವಾವ್, ಜಿಗಣ ಕೈಯಲ್ಲಿ ಹಿಡ್ದಾಕೋರಿ, ಭಯ ಇಲ್ಲ ನಿಮಗೆ. ಈ ಥರ ಹಿಂಗೆ ಹತ್ತಿದ್ರೆ ಇಲ್ಲಿ ಜಕ್ಕೂಸಿ ಮಸಾಜ್ ಪೂಲ್ ಇದೆಯಂತ. ಇದು ಜಕ್ಕೂಸಿ ಪೂಲ್ ಇದೆಯಂತ, ಇಲ್ಲೋಗಿ ಮಸಾಜ್ ತಗೋಬೋದು ಅಂತ. ಬನ್ನಿ ನೋಡುವ ಹೇಗಿದೆ. ನೋಡಿ, ಇಲ್ಲೊಂದು ಪೂಲ್ ಇದೆ, ಪ್ರೈವೇಟ್ ಪೂಲು. ಹಿಂಗೆ ಮೇಲೆ ಹೋದ್ರೆ ಏನು ಸಾಕಾಗಿದೆ ಗುರು. ಹಿಡನ್ ವಾಟರ್ ಫಾಲ್ಸು ನೆಕ್ಸ್ಟ್ ಲೆವೆಲ್ ಅಂಬೋದು.
ಇನ್ನೂ ಅಲ್ಲಿ ಮೇಲಕ್ಕೆ ಹತ್ತುತ್ತಾ ಇದ್ದಾರೆ, ಇನ್ನೂ ಮೇಲೆ ಹತ್ತುತ್ತಾ ಇದ್ದಾರೆ. ಬನ್ನಿ ನೋಡೋಣ. ನೋಡಿ ಇಲ್ಲಿ ಆಗಲೇ ಇಲ್ಲಿ ಬಂತು ಕುಂಬಳ. ಯಾಕೋ ನಮ್ಮ ಜೊತೆ ಆಡ್ತೀರಾ? ಕಂಟಿನ್ಯೂಸಾಗಿ ನಡ್ಕೊಂಡು ಹೋಗ್ತಾ ಇರಬೇಕು. ಒಂದು ನಿಮಿಷ ಸ್ಟಾಪ್ ಹಾಕಿದ್ರೆ ಇನ್ನೊಮ್ಮೆ 2-3 ಹತ್ಕೊಳ್ತವೆ ಗಿಡಗಳು. ಕಂಟಿನ್ಯೂಸಾಗಿ ನಡೀತಾನೆ ಇರಬೇಕು. ಈ ಒಂದು ಹಿಡನ್ ಫಾಲ್ಸ್ನ ನಮಗೆ ತೋರಿಸಿದ್ದು ನಮ್ಮ ಟೂರ್ ಗೈಡ್ ಅವರು, ನಮ್ಮ ಟ್ರೆಕ್ ಗೈಡ್. ನಿಮ್ಮ ಹೆಸರು? ನನ್ನ ಹೆಸರು ಹಾಂ, ಶಿವರಾಜ್. ಇವರ ನಮ್ಮ ಟ್ರೆಕ್ ಗೈಡ್. ಇವರ ನಮಗೆ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ನ ತೋರಿಸಿದ್ದು. ಸರ್ ನಿಮಗೆ ಹೆಂಗೆ ಗೊತ್ತಿದೆ ಎಲ್ಲ ಇರೋದಿಲ್ಲಿ? ನಿಮಗೆ ಹೇಗೆ ಗೊತ್ತಿದೆಲ್ಲ? ಅಂದರೆ ನಾವು ಇಲ್ಲಿ ಲೋಕಲ್ ಅಲ್ಲ, ಹಾಂ, ಅದಕ್ಕೆ ನಮ್ಗೆ ಇಲ್ಲಿ ಸುತ್ತಮುತ್ತಲು ಏನೇನಂತ ಎಲ್ಲ ಗೊತ್ತಿರ್ತದೆ. ಈ ಥರ ಸುಮಾರು ಇದೆ ಇಲ್ಲಿ ಪ್ಲೇಸಸ್ಸು? ತುಂಬ ಇದೆ. ಸೀಸನ್ ವೈಸ್ ಒಂದೊಂದು. ಹಾಂ, ಕೆಲವೊಂದು ತುಂಬ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ. ಒಂದು ಸ್ವಲ್ಪ ಮಳೆ ಕಡಿಮೆ ಇದ್ದಾವೆ ಹೋಗ್ಬೋದು. ಯಾರ ಗ್ರೂಪ್ ಟ್ರಿಪ್ ಬಂತು ಅಂದರೆ ನೀವು ಮಾಡಿಸ್ಕೊಡ್ತೀರಾ ಈ ಥರ? ಹೌದೌದು. ಅಂದರೆ ನಮ್ಮದು ಸ್ಟೇ ಉಂಟಲ್ಲ, ಅದಕ್ಕೆ ನಿಮ್ಮದೇ ಸ್ಟೇ ಉಂಟು. ನಿಮ್ಮ ಸ್ಟೇ ಅಂದರೆ ಮಾಡಿಕೊಡ್ತೀರಾ? ಈ ನೇಚರ್ ಈ ಒಂದು ವಾಟರ್ ಫಾಲ್ನ ಯಾವ ಥರ ಡಿಸೈನ್ ಮಾಡಿದೆ ಅಂದರೆ, ಇಲ್ಲಿ ಬಿದ್ದಂತಹ ಈ ನೀರು ಇದೊಂದು ತೊಟ್ಟಿ ಆಕಾರದಲ್ಲಿ ಒಂದು ತಯಾರಾಗಿದೆ ಬಂಡೆಗಳಿಂದ. ತೊಟ್ಟೆ ರೀತಿಯಾಗಿ ಆ ಕಡೆ ಹೋಗಿ ಅಲ್ಲಿಂದ ರಿಟರ್ನ್ ಹೊಡ್ಕೊಂಡ್ಬಂದು ಇಲ್ಲಿ ಬಿದ್ದು, ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಮುಂದೆ ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಅಲ್ಲಿಂದ ಮುಂದೆ ಹೋಗ್ತಾ ಇದೆ. ಎಂಥ ಅದ್ಭುತ ಅಲ್ವಾ? ಪ್ರಕೃತಿಯ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ಇದನ್ನ. ಸಖತ್ತಾಗಿದೆ ಗುರು. ವಾಟರ್ ಫಾಲ್ಸ್ ಟಾಪಿಗೆ ಬಂದೆ. ಟಾಪಿಂದ ಒಂದು ವ್ಯೂ ಹಾಕೊಂಬಿಡಿ. ನೋಡಿ ಇಲ್ಲಿ ಈ ನೀರು ಈ ಥರ ಹರ್ಕೊಂಬರ್ತಾ ಇದೆ, ಹೊಳೆ ನೀರು. ಹರ್ಕೊಂಬಂದು ಇಲ್ಲೂ ಒಂದು ಕೂಡ ಪಾಂಡ್ ಥರ ಕ್ರಿಯೇಟ್ ಆಗಿದೆ, 2 ಬಂಡೆ ಮಧ್ಯ. ಅಲ್ಲೂ ಹೋಗಿ ಅಲ್ಲಿಂದ ಬಿದ್ದು ಆ ಪಾಂಡಿಗೆ ಬಿದ್ದು ತಿರ್ಗಾ ಇಲ್ಲಿ ಬಂದು ಇಲ್ಲಿ ಕ್ರಾಸ್ ಹೊಡೆದು ಈ ಥರ ಜಿಗ್ಜಾಗಾಗಿ ಕ್ರಾಸ್ ಹೊಡ್ಕೊಂಡು ಹೋಗ್ತಿದೆ ಗುರು ನೀರಲ್ಲಿ. ಈ ಥರ ಜಿಗ್ಜಾಗ್ ವಾಟರ್ ಫಾಲ್ಸ್ ನಾನು ಎಲ್ಲೂ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ತುಂಬ ಚೆನ್ನಾಗಿದೆ ಇದು ಗುರು. ಈ ವಾಟರ್ ಫಾಲ್ಸ್ ನೋಡ್ತಾ ಇದ್ರೆ ಮೈಯೆಲ್ಲ ಕಡಿತಾ ಇದೆ ಗುರು. ಹೋಗ್ಬಿಟ್ಟು ಒಂದು ರೌಂಡ್ ಸ್ನಾನ ಮಾಡ್ಕೋಬೇಕು. ಭಾಳ ಇದೆಯಾ? ಚೆನ್ನಾಗಿದೆ. ಜಾರ್ತಿಲಿ ವಾಟರ್ ಫಾಲ್ಸ್ ಮಾತ್ರ ಹೆವಿ ಸ್ಕಿಡ್ ಆಗ್ತೈತೆ. ಬೆನ್ನು ನೋವೆಲ್ಲ ಇತ್ತು ಅಂದರೆ ಹಂಗೆ ಕ್ಲಿಯರ್ ಆಗ್ಬಿಡುತ್ತೆ. ನಾನು ಹುಡುಗಿರ ಮಸಾಜಿಲ್ಲಿ ಪಾಠ ಇದು ಹಾಳಾಯ್ತಿದೆ. ದಿಸ್ ಈಸ್ ಪ್ರೈವೇಟ್ ಬಾಟ ಸಖತ್ತು ರಿಫ್ರೆಶ್ಮೆಂಟ್ ಗುರು. ಸಖತ್ತಾಗಿತ್ತು ಮಾತ್ರ. ಈ ಥರ ನನ್ನ ಲೈಫಲ್ಲಿ ಮಜಾ ಮಾಡಿರಲಿಲ್ಲ. ಭಯಂಕರವಾಗಿದೆ. ಭಯಂಕರ ಅಲ್ಲ, ಸೂಪರ್ ಆಗಿದೆ ಆ್ಯಕ್ಚುಲಿ. ನೋಡಿ ಅವರಾಗಿ ಮಜಾ ಮಾಡ್ತಾರೆ ಅಂತ ಅಲ್ಲಿ. ಅಯ್ಯೋ ಸರಿಯಲ್ಲಾಗಿದೆ ಮಾತ್ರ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಗುರು. ಸರಿ ಬಾಯ್ಸ್, ಇವಾಗ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲ ಮುಗಿಸೋದಿಲ್ಲ. ಇಲ್ಲಿಂದ ನಾವು ಸೀದಾ ಭೀಮನಗುಡ್ಡ ಟ್ರೆಕ್ ಹೋಗ್ತಾ ಇದ್ದೀವಿ. ಭೀಮನಗುಡ್ಡ ಸನ್ಸೆಟ್ ವ್ಯೂ ಪಾಯಿಂಟು. ಅಲ್ಲಿ ಹೋಗಿ ನಾನು ಸಿಗ್ತೀನಿ. ಸೊ ಅಲ್ಲಿ ತನಕ ಟಾಟಾ. A few moments later. ಗುರು ಅಲ್ಲೇನೋ ಸೀನ್ ನಡೀತೈತೆ ಗುರು. ಬನ್ನಿ ಗುರು ನೋಡೋಣ ಏನು ಅಂತ. ಏನು ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇದೆ? ಏನಾಗ್ತದೆ? ಏನಾಗಿದೆ? ಕಾಲು ಬೆರಳು ಡಿಸ್ಲೊಕೇಟ್ ಆಗಿದೆ. ಹೌದಾ? ಡಿಸ್ಲೊಕೇಟ್ ಆಗಿದೆಯಾ? ಯಾರಲ್ಲಿ ಮೂಳೆ ತಜ್ಞರು? ಅಲ್ಲಿ ಇವರೇ ಡಾಕ್ಟ್ರು. ಮೂಳೆ ತಜ್ಞರು? ನಾಟಿ ವೈದ್ಯರಾ? ಪ್ರಶ್ನೆ ಅಲ್ಲ. ಸೂಪರು ಎಲ್ಲ ಮಾಡಿದ್ರು ಅನ್ಸುತ್ತೆ. ಸರಿ ಹೋಯ್ತಾ? ಮಾಡಿ ಇಲ್ಲಿ ಯಾರೀಗ ಆರ್ಥೋಪೆಡಿಕ್ ಸರ್ಜನ್ ಯಾರಿದ್ದಾರೆ ಇಲ್ಲಿ? ಯಾವ ಬೆರಳು ಏನಾಗಿದೆ? ಟ್ವಿಸ್ಟ್ ಆಗಿದೆಯಾ? ಅದು ಡಿಸ್ಲೊಕೇಟ್ ಆಗಿದೆಯಾ? ಅದಕ್ಕೆ ನೀವು ಒಂದು ಹಗ್ಗ ಕಟ್ಟಿ ಇಳಿಬೇಕು. ಹೌದು ಹಗ್ಗ ಕಟ್ಟಿ ಇಳಿಬೇಕು ಅದಕ್ಕೆ.
ಉಳುಪಿಗೆ ಅವ್ರು ಹಂಗೆ ಮಾಡ್ದು ಸ್ವಲ್ಪ ತೈಲ ಹಚ್ಚಿ ಹಗ್ಗಗಟ್ಟೆ ರಪ್ಪತ್ತೆ ಎಳ್ದ್ಬಿಡ್ಬೇಕು ಹೋಗಿ ಕುತ್ಕೊಳ್ತದು ಎಲ್ಲಾರ ಪೇನ್ ಬರುತ್ತೆ ಅಲ್ಲ ಬ್ರೋ ಏನ್ ಬ್ರೋ ನೀವು ಟ್ರಿಪ್ಪಿಗೆ ಬಂದಾಗೇನೆ ಬರೋ ಇದೇ ಆಗೋಯ್ತು ಒಂದೇ ಟ್ರೈ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಆಯ್ತಾ ಸೂಪರ್ ಸೂಪರ್ ನಮ್ಮ ಉಳುಕು ತಜ್ಞರು ಸರಿ ಮಾಡ್ಬೇಕು ಉಳುಕ್ನ ಓಹೋ ಸಕ್ಸಸ್ ಸಕ್ಸಸ್ ಅಯ್ಯೋ ಸಕ್ಸಸ್ ಪಾಪ ರಕ್ತದಾನಿಗಳು ಇವ್ರಿಗೆ ಉಳುಕ್ಬಿಟ್ರೆ ಹಂಗೆ ಅಪ್ಪ ಒಳ್ಳೆ ಸೀನು ಬ್ರೋ ಬೆರಳು ಸೊಟ್ಟಗಾಗ್ಬಿಟ್ಟಿತ್ತು ನಮ್ಮ ಡಾಕ್ಟ್ರು ಉಳುಕ್ ತೆಗೆದುಬಿಟ್ರು ನಮ್ಮ ಅಂಬುಲೆನ್ಸ್ ಹೇಳೋರು ನೆಕ್ಸ್ಟ್ ಟೈಮ್ ಯಾರಾಗಾರ ಉಳುಕು ಬಂದಿತ್ತು ಅವ್ರ ಇವ್ರು ಕಾಂಟ್ಯಾಕ್ಟ್ ಮಾಡಿ ಉಳುಕ್ ತೆಗಿತಾರೆ ನಿಮ್ಮ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯಾರು ಉಳುಕ್ ಬಂದಿದ್ರೆ ನಿಮ್ಮ ಹತ್ರ ಉಳುಕ್ ಓಕೆ 5 minutes later. ವಾಪಸ್ ಹೋಗ್ತಾ ಅಂದವೇ ನಮ್ಗೆ ಇಲ್ಲೊಂದು ಏಡಿಕಾಯಿ ಸಿಕ್ಕಿದೆ ನೋಡಿ ಹೇಗಿದೆ ರೆಡ್ ಕಲರ್ ಆಗಿದೆ ಏಡಿಕಾಯಿ ಡೀರಿ ಗಬಾರತ ನೀವು ಡೀರ್ ನಾನು ಗಬಾರತ ಹಿಡಿತೀವಿ ನೀವು ಹಿಡಿತಿದ್ದಂಗಿದೆ ವಾವ್ ಏಯ್ ಜಂಪ್ 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 ಜಂಪರೇ ಮಾಡ್ತೈತೆ ಜಂಪರೇ ಮಾಡ್ತೀಯ ಬಾ ಜಂಪ್ ಬೇರೆ ಮಾಡ್ತಾ ಇದ್ದಾನೆ ಜಂಪ್ ಮಾಡಿ ಓಡೋಗ್ತಾ ಇದ್ದಾನೆ ಯಪ್ಪ ಎಡಿಕಾಯಿ ಇದನ್ನ ಹರ್ಟ್ ಮಾಡಲ್ಲ ಹೀಗೇನೆ ಬಿಟ್ಬಿಡ್ತೀವಿ ಹೋಗು ಬಾಯ್ ಬಾಯ್ ಕ್ರ್ಯಾಬ್ ಎಡಿಕಾಯಿ ನೋಡಿ ಇಲ್ಲೊಂದು ಟ್ರೀಫರ್ ಆಗಿದೆ ಏನು ಸಖತ್ತಾಗಿದೆ ಅಂತ ಅದು ಚರ್ಮ ಪೂರ್ತಿ ವಿಷ ಇರುತ್ತೆ ಎಷ್ಟು ಗ್ರಿಪ್ಪಾಗಿ ಹಿಡ್ಕೊಂಡು ಹತ್ತುತ್ತಾ ಇದೆ ನೋಡಿ ಇದನ್ನ ಯಾರ ಮುಟ್ಟಿದ್ರೆ ವಿಷ ಅದು ಆ್ಯಕ್ಚುಲಿ ಹಾಂ ವಿಷ ಇರುತ್ತೆ ಸುಮಾರು ಕಪ್ಪೆಗಳು ವಿಷ ಇದೆ ಇದೊಂದು ಕಪ್ಪರ ಶುಂಠಿ ಕುತ್ಕೊಂಡಿದೆ ಹೆಂಗೆ ಕುತ್ಕೊಂಡಿದೆ ಇಲ್ಲಿ ಇದನ್ನ ಯಾರ ಕೆಳಗೆ ಬೆಳೆಸಿದ್ರೆ ಫುಲ್ಲು ಮುಗುರಿ ಥರ ಉಂಡೆ ಆಗುತ್ತೆ ನೋಡಿ ಉಂಡೆ ಆಗುತ್ತೆ ಮುಗುರಿ ಥರ ಗೋಲಿ 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 ಆಕಾರದಲ್ಲಿ ಆಗ್ಬಿಡುತ್ತೆ ಕಪ್ಪರ ಶುಂಠಿ ಒಂದು ಚಿಟ್ಟೆ ಇದೆ ನೋಡಿ ಸೇಮ್ ಟು ಸೇಮ್ ಎಲೆ ಇದ್ದಂಗಿದೆ ಪ್ರಕೃತಿ ವಿಸ್ಮಯ ಯಾರೋಯ್ತು ಅಲ್ಲೋ ಕುತ್ಕಂತು ಹಿಡ್ಕೊಳ್ಳಿ ಈಗ ಅಲ್ಲಿ ಎಲೆ ಇದ್ದಂಗಿದೆ